ಸುತ್ತಲೂ ನೀವೇನು ಕಾಣ್ತೀರಿ ಅದು ಹಂಗಿಲ್ಲ. ನಿಮಗೇ ಕಾಣದು, ಯಾರಿಗೂ ಕಾಣದು. ಒಂದು ಅಭಾಮಂಡಲ, ಅದು ಅಭಾಮಂಡಲ ಅಂತ ಅದಕ್ಕೆ. ಆ ಅಭಾಮಂಡಲ ಹೆಂಗಿರ್ತದಪ್ಪ ಅಂತಂದ್ರೆ ಅದಕ್ಕೆ ಪ್ರಭಾವಲಯ ಅಂತಾರ, ಆರಾ ಅಂತಾರ. ಆರಾ ಅಂದ್ರೆ ನಿಮ್ಮ ಸುತ್ತಲೂ ಒಂದು ಬೆಳಕಿನ ಒಂದು ವರ್ತುಲ ಇರ್ತದೆ. ನೀವು ಹಿಂದೆ ರಾಮಾಯಣದೊಳಗೆ ಕೇಳಿರ್ಬೇಕು, ವಾಲ್ಮೀಕಿ ಹತ್ರ ಲವಕುಶರು ಅಧ್ಯಯನ ಮಾಡ್ತಿದ್ರು ಸೀತಾ ಅಲ್ಲಿದ್ದಾಗ. ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಥವಾ ಭೇಟಿ ಆಗ್ಲಿಕ್ಕೆ ಬಂದಿದ್ದ. ಮುಂದೊಂದು ದಿನ ಯುದ್ಧ ಆಗ್ತದೆ, ಲವಕುಶರ ನಡುವೆ ಯುದ್ಧ ಆಗ್ತದೆ. ರಾಮ ಮಹಾಶೂರ, ಆದ್ರೆ ರಾಮ ಬಿಟ್ಟ ಬಾಣಗಳು ಲವಕುಶರು ತಾಕೋದೇ ಇಲ್ಲ. ಹೆಂಗ ಅಂತ ವಿಚಾರ ಮಾಡಿದ್ರೆ ನಮಗೆ ಬರ್ತದೆ. ಅವ್ರು ರಾಮಗೆ ಬರ್ತಿತ್ತು. ಯಾಕಂದ್ರೆ ಒಂದು ಸುರಕ್ಷಾ ಚಕ್ರ ಅಂತೀವಿ ನಾವು. ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವನ ಕಡೆನ ಇಬ್ರು ಲವಕುಶರು ಇದ್ರು, ಅನೇಕ ವಿದ್ಯೆಗಳನ್ನ ಗಳಿಸಿದ್ರು, ತಪೋಶಕ್ತಿ ಇತ್ತು, ಅವರ ಆಶೀರ್ವಾದ ಶಕ್ತಿ ಇತ್ತು, ರಕ್ಷಾ ಶಕ್ತಿ ಇತ್ತು. ಹೀಗಾಗಿ ರಾಮನ ಬಿಟ್ಟಂತ ಬಾಣಗಳು ಅವ್ರಿಗೆ ತಾಕಲೇ ಇಲ್ಲ. ಆದರೆ ಅವ್ರ ಸುತ್ತಲೂ ಒಂದು ರಕ್ಷಾ ಕವಚ ಇತ್ತು. ಹೌದಾ? ಇದಕ್ಕೆ ಆಭಾಮಂಡಲ, ಪ್ರಾಣಮಂಡಲ, ತೇಜೋಮಂಡಲ ಅಂತ ಬೇರೆ ಬೇರೆ ಇದರಿಂದ ಕರೀತಾರೆ. ಆದ್ರೆ ಕನ್ನಡದಲ್ಲಿ ಅಚ್ಚಕನ್ನಡ ಹೇಳಿದ್ರೆ ಪ್ರಭಾವಲಯ ಅಂತ. ಪ್ರತಿಯೊಬ್ಬ ಮನುಷ್ಯನ ಸುತ್ತಲೂ ಪ್ರಭಾವಲಯ ಇರ್ತದೆ. ಆ ಪ್ರಭಾವಲಯಗಳು ಪಂಚಕೋಶಗಳು ನಿರ್ಮಾಣ ಆಗ್ತದೆ. ಹೌದಾ? ಯಾವ ಕೋಶ? ಅನ್ನಮಯ ಕೋಶ ಬರ್ತದೆ, ಪ್ರಾಣಮಯ ಕೋಶ ಅಂತ ಬರ್ತದೆ, ಮನೋಮಯ ಕೋಶ ಅಂತ ಬರ್ತದೆ. ಹೌದಾ? ಆನಂತರ ವಿಜ್ಞಾನಮಯ ಕೋಶ ಅಂತ ಬರ್ತದೆ, ಆನಂದಮಯ ಕೋಶ ಅಂತ. 5 ಲೇಯರ್. ನಮ್ಮ ಸುತ್ತಲೂ 5 ಲೇಯರ್ ಅದ. ಯಾವುದೇ ಜಡ್ಡು, ನಿಮಗೆ ಕಾಲು ನೋವದ, ಹೊಟ್ಟೆ ನೋವದ, ಮೊಣಕಾಲು ನೋವದ, ತಲೆನೋವದ, ಇವೆಲ್ಲ ಯಾವುದೇ ರೀತಿಯ ಶಾರೀರಿಕ ಜಡ್ಡುಗಳು ಇವತ್ತೇ ಬಂದಿದ್ದಲ್ಲದು, ತಕ್ಷಣ ಬಂದಿದ್ದಲ್ಲದು. ತಕ್ಷಣ ಬರೋದಿಲ್ಲ. ಕ್ಯಾನ್ಸರ್ ತಕ್ಷಣ ಬರೋದಿಲ್ಲ, TB ತಕ್ಷಣ ಬರೋದಿಲ್ಲ. ಅಕ್ಯುಮಿಲೇಷನ್ ಆಗಿ ಸಣ್ಣಗೆ ಆ ಸಿಂಪ್ಟಮ್ ತೋರಿಸ್ತಾವ. ಬಟ್ ನೀವು ನಿರ್ಲಕ್ಷ್ಯ ಮಾಡ್ತೀರಿ. ಹೌದಾ? ನಿರ್ಲಕ್ಷ್ಯ ಮಾಡ್ತೀರಿ. ಹೀಗಾಗಿ ಡೀಪಾಗಿ ಒಳಗೆ ಸೇರಿ ಅದು ಆ ನಿಮ್ಮ ಸುರಕ್ಷಾ ಚಕ್ರವನ್ನು ಭೇದಿಸಿಕೊಂಡು ಕಾಡ್ತದೆ. ಮತ್ತು ಅದು ಹೆಂಗೆ ಹೋಗ್ತದಪ್ಪ ಅಂದ್ರೆ ಸಣ್ಣಗೆ ಸಾಧನಾ ಮಂಡಲದಿಂದ ಹೋಗ್ತದೆ. ಹೌದಾ? ಅದು ಈ ಕೆಲಸವನ್ನು ಯೋಗದ ಸಾಧನೆ ಮಾಡ್ತದೆ. ಯೋಗ ಸಾಧನೆಯಿಂದ ಮಾತ್ರ ಬೇಗ ಪರಿಹರಿಸ್ಕೊಳ್ಬೋದಾಗಿದೆ ಯಾವುದಾದ್ರೂ ವ್ಯಾಧಿಯನ್ನು. ಯಾತಕ್ಕಪ್ಪ ಅಂತಂದ್ರೆ ಹಂಗದ ವ್ಯವಸ್ಥೆ. ಅದಕ್ಕೆ ಯೋಗಕ್ಕೆ ಕಮ್ಮಿ ಆದಂಥ ಯಾವುದೇ ಜಡ್ಡಿಲ್ಲ. ಹೌದಾ? ಯಾಕಂದ್ರೆ ನೇರವಾಗಿ ನಾನು ಹೇಳಿದ್ನಲ್ಲ, ಮನೋವ್ಯಾಧಿ ಕಾರಣ ಅಂತಿಕೊಂಡು, ಶಾರೀರಿಕ ವ್ಯಾಧಿಗೆ ಮನೋವ್ಯಾಧಿ ಕಾರಣ ಅಂತಿಕೊಂಡು ಯೋಗ ಮನೋವ್ಯಾಧಿಯನ್ನು ನಿವಾರಣೆ ಮಾಡ್ತದೆ. ಮನೋವ್ಯಾಧಿ ಈಗ ಬರೀ ಕೊರೋನಾದಿಂದ ನೋಡಿರಿ, ನೆನಪೈತಿ ನಿಮಗೆ? ಕೊರೋನಾದಿಂದ ಜನ ಸಾಯಲಿಲ್ಲ. ಕೊರೋನಾ ಬಂತು ಅಂತ ತಿಳ್ಕೊಂಡು ಜನ ಸತ್ತಾರ. ಅಂಜಿ ಕೊರೋನಾ ಬಂತು ಅಂತ ಜನ ಸತ್ತಾರ. TBಯಿಂದ, ಕ್ಯಾನ್ಸರ್ನಿಂದ ಜನ ಸಾಯ್ತಿಲ್ಲ. ಈಗ ನೋಡಬೇಕಾದ್ರೆ ಯಾರಿಗೇ ಆಗಲಿ ಕ್ಯಾನ್ಸರ್ ಈಗ ಏನೇನೋ ಬರ್ತದ, ಏನೋ ತ್ರಾಸಾಗತ್ತೆ, ಡಾಕ್ಟರ್ ಚೆಕ್ ಮಾಡಕ್ಕೆ ಹೇಳ್ತಾರೆ. ಚೆಕ್ ಮಾಡಕ್ಕೆ ಹೇಳ ಅದನ್ನು ಚೆಕ್ ಮಾಡ್ತಾರೆ, ಇದನ್ನು ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಯಾಕೆ ಹೊಟ್ಟೆ ಊಟ ಹೋಗೋದು, ತಳಮಳ ಆಗುತ್ತೆ, ನಿದ್ದೆ ಹತ್ತಾಗೋದು, ಅದು ಇದು 108 ಹೇಳ್ತಾರೆ. ಎಲ್ಲ ಚೆಕ್ ಮಾಡ್ತಾರೆ, ಏನು ಗೊತ್ತಾಗೋದಿಲ್ಲ. ಕಡೆಗೆ ಅವ್ರು ಏನು ಮಾಡ್ತಾರೆ? ರಕ್ತ ಚೆಕ್ ಮಾಡ್ತಾರೆ, ಮಲ ಚೆಕ್ ಮಾಡ್ತಾರೆ, ಮೂತ್ರ ಚೆಕ್ ಮಾಡ್ತಾರೆ. ಕೊನೆಗೆ ನಿಮ್ಮ ನಾಲಿಗೆ ಗಂಟಲಿನ ದ್ರವ ಚೆಕ್ ಮಾಡ್ತಾರೆ. ಬಯಾಪ್ಸಿ ಅಂತಾರೆ ಅದಕ್ಕೆ, ಬಯಾಪ್ಸಿ ಅಂತ. ಅವಾಗ ಚೆಕ್ ಮಾಡಿ ಕಳಿಸ್ತಾರೆ ಚೆಕಿಂಗಿಗೆ. ಹೌದಾ? ಅವಾಗ ಅದು ಕ್ಯಾನ್ಸರ್ ಸೆಲ್ಸ್ನಿಂದ ಆದಂಥ ಒಂದು ಋಣ, ಕ್ಯಾನ್ಸರ್ ಋಣ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕ್ಯಾನ್ಸರ್ ರೋಗಕ್ಕೆ ಇವತ್ತು ಮೆಡಿಸಿನ್ ಅದ, ಸಾಯೋದಿಲ್ಲ. ಆದ್ರೆ ನಾವು ಹೇಳ್ತೀವಿ, ಡಾಕ್ಟ್ರ್ ಹೇಳ್ತಾರೆ, ಆದರೂ ಮಂದಿ ಸಾಯ್ತಾರೆ. ಯಾತಕ್ಕಪ್ಪ ಅಂದ್ರೆ ತೀವ್ರವಾಗಿ ಮನುಷ್ಯನ ಹೋಗ್ಬಿಡ್ತದೆ. ನಾವು ಉಳಿದಿಲ್ಲ. ಕ್ಯಾನ್ಸರ್ ಆಯ್ತು, ನಾವು ಉಳಿದಿಲ್ಲ.
ಇದನ್ನು ತುಂಬ್ಕೊಂಡ್ಬಿಡ್ತೀವಿ ನಾವು. ಯಾರೇ ಆಗಲಿ ಇದು, ಯಾಕಂದ್ರೆ ನೀವು ಮನುಷ್ಯರು, ನಾವು ಮನುಷ್ಯರು, ದೇವತಾ ಪುರುಷರಲ್ಲ. ಹೌದಾ? ಇದು ಕೆಲಸ ಮಾಡ್ತದೆ. ಮನುಷ್ಯನ ಒಳಗೆ ಒಂದು ಹೋಗ್ತಿಲ್ಲೋ ಕತೆ. ಕರೋನಾ ಬಂತು ಅಂತ ಮನುಷ್ಯ ಹೋಗುದು, ಮನುಷ್ಯನ ಎಲ್ಲಿ ಮಟ್ಟ ಹೋಗುದಿಲ್ಲ. ಯಾವುದು ಜಡ್ಡು ಬರೋಲ್ಲ. ನಾವು ಜಡ್ಡು ಬರೋದು ಮನುಷ್ಯನ ಎಂಟರ್ ಆಗ್ಬೇಕು, ಮನೋಮಯ ಕೋರ್ಸಿಗೆ ಎಂಟರ್ ಆಗ್ತದೆ. ಹೌದಾ? ಎಲ್ಲ ಹಾವುಗಳ ಕಚ್ಚಿದ್ರಪ್ಪ ಅಂತ ಸಾಯಿದ್ರ ಮನುಷ್ಯ. ಕೆಲವೊಂದು ಹಾವುಗಳು ಕೇವಲ 4 ಥರದ ಉರಗ, ಅಂದ್ರೆ ಸರ್ಪಗಳು ಕಚ್ಚಿದ್ರೆ, ಹಾವುಗಳು ಕಚ್ಚಿದ್ರೆ ಮನುಷ್ಯ ಸಾಯ್ತಾರ. ಆದ್ರೆ ಇವತ್ತು ನಮ್ಮ ಮನಸ್ಸಿನಾಗ ಏನು ಕೂತಪ್ಪ, ಹಾವು ಹೋಗ್ಕೊಂಡ ಐತಿಲ್ಲ, ಹಾವು ಯಾವ್ದಾವ ಕಡಿಲಿ, ಅದು ಕ್ಯಾರಿ ಹಾವು ಕಡಿಲಿ, ಮಂಡಲ ಯಾವ್ದಾರ ಕಡಿಲಿ, ಆ ಸತ್ತ ಹೋಗ್ಕೊಂಡ ಮನುಷ್ಯ. ಯಾಕಪ್ಪ? ಭಯ. ಹಾವು ಕಸ್ತು ನಾವು ಉಳಿದಿಲ್ಲ. ತಾವ ಇದು ಮಾಡ್ತಾವ, ಅಯ್ಯೋ ಇಲ್ಲಿ ಏರ್ತು ಆಯ್ತು, ಮುಗಿದ ನನ್ನ ಗತಿ, ಮುಗಿದು ಮನಸ್ಸು ತೊಗೊಂಡ್ಬಿಟ್ಟಲ್ಲ. ಅದಕ್ಕೆ ಎಲ್ಲಿ ಮಠ ನೀವು ಮನಸ್ಸಿನಾಗ ಒಂದು ವಿಚಾರವನ್ನ ಕಳಿಸೋದಿಲ್ಲ ಅಷ್ಟು. ಹಾಗೇನೆ ಪಾಪ ಪುಣ್ಯ ಕೂಡ ಅಷ್ಟೇ. ಇವತ್ತ ನಿಮಗೆ ಯಾವ ಜಡ್ಡುಗಳು ಬರ್ತಾವಲ್ಲ, ಕರ್ಮದಿಂದ ಬರ್ತಾವ. ನಿಮ್ಮ ಕರ್ಮ. ಇಲ್ಲೆಷ್ಟೋ ಜನ ಅನೇಕ ಸಮಸ್ಯೆಗಳು ತೊಗೊಂಡ್ಬರ್ತಾರೆ. ನನ್ನ ಮಗ ಹಂಗ, ನನ್ನ ಮಗ ಹಿಂಗ, ನನ್ನ ಗಂಡ ಹಂಗ, ನನ್ನ ಗಂಡ ಹಿಂಗ, ನನ್ನ ಹೆಂಡತಿ ಹಿಂಗ, ನನ್ನ ನೌಕರಿ ಸಿಗವಲ್ದು, ನನ್ನ ಮದುವೆ ಆಗವಲ್ದು, ನನ್ನ ಮಕ್ಕಳಾಗವಲ್ದು, ನನಗೆ ಗಂಡು ಮಕ್ಕಳಾಗವಲ್ದು. ಹೌದಾ? ನನ್ನ ಮಣಿ ಕಟ್ಟಕ್ಕಾಗವಲ್ದು. ಹಿಂಗ 108 ಸಮಸ್ಯೆಗಳು ತೊಗೊಂಡ್ಬರ್ತಾರೆ. ಆದರೆ ನಿಮ್ಗೊಂದು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಇವತ್ತು ನೀವೇನು ನೋವು ಪಡಾಕತ್ತೀರಿ, ಇವತ್ತು ಏನು ನೀವು ಬಳಲ್ತಾ ಇದ್ದೀರಿ, ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ನಿಮ್ಮ ಕರ್ಮಾದಿಗಳು ಕಾರಣದ. ಒಂದು ಕುರ್ಚಿ ತುಂಬಿರ್ತಾರೆ ಹೊರಗಡೆ ಹೋಗಿ ಆ ಅಮ್ಮಗೆ, ಕೆಳಗಡೆ ಯಾರಿಗೆ ಕುಡಿದ್ರೆ ಕೂಡ್ರಿ, ಅಥವಾ ಒಂದು ಅಲ್ಲೇ ಹಾಲ್ನ ಹೋಗಿ ಕುರ್ಚಿ ತುಂಬ ಅಮ್ಮ ಇಲ್ಲಿ ಒಳಗೆ ಹೋಗಿ ಅಲ್ಲಿ ಹಾಲ್ ಅಲ್ಲಿ ಏನು ತಿಂತೀರಿ, ಏನಾಗುತ್ತೆ ಅನ್ನೋದು ಪ್ರಜ್ಞೆ ಇಲ್ಲ. ಸುಮ್ಮನೆ ತುತ್ತಿನ ಚಿಲ್ಲಕ್ಕೆ ಹಾಕ್ತೀರಿ, ಮುನ್ಸಿಪಾಲ್ಟಿ ತಿಪ್ಪಿಗೊಂಡು ಅದು ಹಾಕ್ತೀರಿ. ಹಂಗೆ ಬೇಲ್ಪುರಿ ಹಾಕ್ತೀರಿ, ಪಾನಿಪುರಿ ಹಾಕ್ತೀರಿ, ಪುರೆ ಹಾಕ್ತೀರಿ, ಚಟ್ನಿ, ಪುರೆ, ಕರಿಗಡುಬು, ಹೋಳಿಗೆ ಎಲ್ಲ ಹಾಕ್ತೀರಿ. ಮುಂದೆ ಹಾಕಿದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೇನಪ್ಪ ಅಂತಂದ್ರೆ, ನಮ್ಮ ಶಿಷ್ಯರು ಫಾರಿನ್ದೊಳಗೆ ಭಾಳ ಮಂದಿ, ನಾವೇನು ಕಲಿಸ್ತೀವಿ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಲಿ ಕಲಿಸ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಮಂದಿ ಅವ್ರ ಕಡೆ ಬರ್ತಾರೆ. ಇಲ್ಲಿ ನಾವು ಯೋಗ, ಅದು ಇದು ಪ್ರಾಣಾಯಾಮ, ಧ್ಯಾನ ಅವನ್ನೆಲ್ಲ ಹೇಳ್ಕೊಡ್ತೀವಿ, ಓಂಕಾರ ಹೇಳ್ಕೊಡ್ತೀವಿ. ಅಲ್ಲೆಲ್ಲ ಹಾಗಿಲ್ಲ. ಬರೀ ಕಾಲೆತ್ತು, ಕೈ ಎತ್ತು, ಇಷ್ಟು ಚಂದ ಚಟುವಟಿಕೆ ಮಾಡಿಸ್ತಾರ, ಮತ್ತು ರಿಗ್ರೆಸ್ ಮಾಡಿಸ್ತಾರ. ಅಲ್ಲೆಲ್ಲ ಬರೋರು ಏನಪ್ಪ ಅಂತಂದ್ರೆ ಎಂಪ್ಲಾಯೀಸ್. ಹೌದಾ? ಹಾಂಗ್ಕಾಂಗ್, ತೈವಾನ್, ಚೀನಾ ಈ ಕಡೆ ಜನ ಏನದಾರಪ್ಪ ಅಂತಂದ್ರೆ ತಮ್ಮ ಸೌಂದರ್ಯದ ಬಗ್ಗೆ ಪ್ರಜ್ಞೆ ಅದವರಿಗೆ. ತಮ್ಮ ಶರೀರ ತೂಕವನ್ನು ಒಂದು ಅರ್ಧಕ್ಕಿಂತ ಜಾಸ್ತಿ ಟೆನ್ಷನ್ ಆಗುತ್ತೆ. ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಒಂದು ಪುರಿ ತಿಂದ್ರಪ್ಪ 25 ಕ್ಯಾಲರಿ, ಒಂದು ಚಪಾತಿ ತಿಂದ್ರಪ್ಪ 120 ಕ್ಯಾಲರಿ, ಹೀಗೆಲ್ಲ ಅವ್ರು ಲೆಕ್ಕದ ಮತ್ತು ಅದ್ರ ಮ್ಯಾಗ ಬರ್ದೇ ಇರ್ತಾರೆ. ಅವರು ಈ ಒಂದು ಬ್ರೆಡ್ಡಿನ ಪ್ಯಾಕಿನ ಮ್ಯಾಗ ಇಷ್ಟು ಕ್ಯಾಲರಿ ಅಂತ ಬರೀತಾರೆ. ಅವರು ಒಂದು ಸ್ಲೈಸ್ ಬ್ರೆಡ್ಡಿಗೆ 30 ಕ್ಯಾಲರಿ. ಒಂದು ಐಸ್ ಕ್ರೀಮ್ ಮ್ಯಾಗ ಬಂದಿರ್ತಾರೆ, ಈ ಐಸ್ ಕ್ರೀಮ್ ತಿಂದ್ರಪ್ಪ ಅಂತಂದ್ರೆ 120 ಕ್ಯಾಲರಿ. ಹಿಂಗೆ ಕ್ಯಾಲರಿನೇ ಬರೆದಿರ್ತಾರೆ ಅವರು. ಹೌದಾ? ಅದನ್ನು ಅವರು ಏನು ತೊಗೊಂಡು ತಿಂತಾರಲ್ಲ, ಇದ್ರ ಅಂಗಡಿ ಹೋಗಿ ತೊಗೊಂಡು ತಿಂತಾರೆ, ಎಷ್ಟು ಕ್ಯಾಲರಿ ಅಂತ ಲೆಕ್ಕ ಹಾಕ್ತಾರೆ. ಒಂದು ದಿವಸಕ್ಕೆ ಒಬ್ಬರಿಗೆ 2 ರಿಂದ 3 ಸಾವಿರ ಕ್ಯಾಲರಿ ಹಾರಬೇಕು. ಈ ಪಿಲ್ ಹೆಂಗೆ ಒಂದು ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ತೀರಿ, ಡೀಸೆಲ್ ಹಾಕ್ತೀರಿ, ಹಂಗೆ ಈ ದೇಹಕ್ಕೆ 2 ರಿಂದ 3 ಸಾವಿರ ಕ್ಯಾಲರಿ ಬೇಕು. ಮುಂಜಾನೆ 1000, ಮಧ್ಯಾಹ್ನ 1000, ರಾತ್ರಿ 1000 ಹಿಂಗೆ ತಿಂತೀರಿ ಸ್ಪ್ಲಿಟ್ ಮಾಡಿ. ಆದ್ರೆ ಅವ್ರಿಗೆ ಪ್ರಜ್ಞೆ ಅದ, ನಾವು ಮಾಡೋ ಕೆಲಸಕ್ಕೆ ತಕ್ಕಂತೆ ಅದು ಕ್ಯಾಲರಿ ಇರಬೇಕದು. ಅವ್ರು ಗೌಂಡಿ ಅದ, ನಾವು ಇದನ್ನು ಮಾಡ್ತಾನೆ, ಬಂಡೆ ಎತ್ತಾನ, ಅದನ್ನು ಮಾಡ್ತಾನೆ, ಅವ್ರಿಗೆ 5000 ಕ್ಯಾಲರಿ ಬೇಕು. ಮತ್ತು ನೀವೇನು ಮಾಡ್ತೀರಿ? ಕುಡ್ತೀರಾ, ಬೀಸ್ತೀರಾ, ಒಗಿತೀರಾ, ಏನು ಮಾಡ್ತೀರಿ? ವಾಷಿಂಗ್ ಮಿಷಿನ್ ಬೆಡ್ ಓದ್ತೀರಿ, ಬಟನ್ ಓದ್ತೀರಿ, ಮತ್ತು ಮಿಕ್ಸರ್ ಒತ್ತೀರಿ, ಸುಮ್ಮನೆ ಕೊಡ್ತೀರಿ. ಏನು ಶಾರೀರಿಕ ಶ್ರಮ ಏನದ? ಶ್ರಮಕ್ಕೆ ಹೋಗೇ ಬಿಡ್ತು. ಕುಟ್ಟುವುದಿಲ್ಲ, ಬೀಸುವುದಿಲ್ಲ, ಒಗೆಯುವುದಿಲ್ಲ, ಏನೇನು ಶಾರೀರಿಕ ಶ್ರಮ ಇಲ್ಲ. ಅಡ್ಡಾಡೋದು ಇಲ್ಲ. ಯಾರು ಈಗ ಕುಂತಲೇ ಟಿ ವಿ ನೋಡ್ಕೊಂಡು ಕುಂತ್ರು ಮುಗಿಯಿತು, ಲ್ಯಾಪ್ಟಾಪ್ ನೋಡ್ಕೊಂಡು ಕುಂತ್ರು ಮುಗಿಯಿತು,
ಮೊಬೈಲ್ ನೋಡ್ಕೊಂಡು ಕುಂತಲ್ಲೇ ಕುಡಿದು ಶಾರೀರಿಕ ಶ್ರಮ ಇಲ್ಲ, ಬಟ್ ಹಾಕೋದು ಕ್ಯಾಲರಿ ಹೆಚ್ಚಾಗುತ್ತೆ. ಹೌದಾ? ಕ್ಯಾಲರಿ ಹೆಚ್ಚು ತಿಂತಾರೆ, ಅದನ್ನು ಕರಗಿಸೋದಿಲ್ಲ. ಅದಕ್ಕೆ ಅವ್ರಿಗೆ ಪ್ರಜ್ಞೆ ಅದ, 2,000 ಕ್ಯಾಲರಿ ನಾನು ತಿನ್ಬೇಕಾಗ್ಯದ, ಆದ್ರೆ 3,000 ಕ್ಯಾಲರಿ ತಿಂದ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅವಾಗ ಅವರು ಬರ್ತಾರೆ ಯೋಗ ಸ್ಟುಡಿಯೋಗೆ. ಯಾಕೆ ಬರ್ತಾರಲ್ಲಿ ಕಲಿಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ನನಗೆ 1,000 ಕ್ಯಾಲರಿ ಬರ್ನ್ ಮಾಡ್ಕೋಬೇಕಾಗೈತಿ ಅಂತಿಕೊಂಡು ಅದಕ್ಕೆ ತಕ್ಕಂತ ಹೇಳ್ಕೊಡು ಅಂತ ಟೀಚರ್ ಕೇಳ್ಕೊತಾರೆ ಅವರು. ಅದಕ್ಕೆ ತಕ್ಕಂತೆ ಅವ್ರು ಟೀಚರ್ ಹೇಳ್ಕೊಡ್ತಾರ. ಉದಾಹರಣೆ TMT ಟ್ರೇಡ್ಮಿಲ್ ಅಂತ ಮಾಡ್ತಾರೆ. ಟ್ರೇಡ್ಮಿಲ್ ಬೆಲ್ಟ್ ತಿರುಗಿಸ್ತಲ್ಲ, ಅದ್ಮೇಲೆ ಕಾಲಿಟ್ಟು ಓಡ್ತಿರ್ತಾರಲ್ಲ, ಅದು ಕ್ಯಾಲರಿ ಯಾಕೆ ಬರ್ನ್ ಹತ್ರ ತೋರಿಸ್ತದ. ಅಷ್ಟು ಕ್ಯಾಲರಿ 1,000 ಕ್ಯಾಲರಿ ಬರ್ನ್ ಹತ್ರ ಹೋಗ್ತಾರೆ ಅವರು. ಹಿಂಗೆ ಅವ್ರಿಗೆ ಇದು ಒಂದಾಯ್ತಾ? ಇದು ನಿಮ್ಗೆ ಪ್ರಜ್ಞೆ ಇಲ್ಲ, ನಮ್ಮ ಭಾರತೀಯ ಪ್ರಜ್ಞೆ ಇಲ್ಲ. ಎಷ್ಟೋ ಹೆಣ್ಮಕ್ಳು ಇಲ್ಲಿ ಬರ್ತಾರೆ ಸಮಸ್ಯೆ ತಗೊಂಡು. ಏನು ಸಮಸ್ಯೆ ತಗೊಂಡ್ಬಿಡ್ತಾರೆ? ಗುರುಜಿ, ನಮ್ಮ ಯಜಮಾನ್ರು ಮೊದಲು ಮದುವೆಗೆ ಮುಂಚೆಗೆ ಎಷ್ಟು ಪ್ರೀತಿ ಮಾಡ್ತಿದ್ರು, ಆ ನಂತರ ಎಂಗೇಜ್ಮೆಂಟ್ಗಿಂತ ಮುಂಚೆಗೆ ಮದುವೆ ಆದಮೇಲೆ ಎಷ್ಟು ಪ್ರೀತಿ ಸುಡುಗಾಡಿ. ಇವಾಗ 2 ಹಡದ್ನೆಲ್ಲ ನನಗೆ ಒಟ್ಟು ಸರಿಯಾಗಿ ಮಾತಾಡ್ಸೂ ಇಲ್ಲ. ಯಾಕಪ್ಪ ಅಂತಂದ್ರೆ ಮೊದಲು ತಳ್ಳ ಇದ್ದಕ್ಕೆ 2 ಹಡದ ಮೇಲೆ ಆಪರೇಷನ್ ಆದಮೇಲೆ ದಪ್ಪ ಹಾಕೊಂತ ಹೋದ್ಲಕ್ಕೆ. ಮೊದಲು ಹೀಗೆ ಸಪೂರಿದ್ಲು, ಈಗ ದಪ್ಪ ಹಾಕೊಂತ ಹೋದ್ಲು. ಅವಾಗ ಅವಾಗ ಅಗ್ಲಿಕಾನ ಹಾಕಿಬಿಟ್ರಿ ನೀವು. ಅದಕ್ಕೆ ಅವ್ನು ದೂರ ಹೋಗ್ತಿದ್ದೆ. ಅದಕ್ಕೆ ಪಾಪ ಬರ್ತಾವ, ಗುರುಜಿ ಮೊದಲು ನನ್ನ ಗಂಡ ಟ್ರಿಮ್ ಮದಿ, ಎಷ್ಟು ಮಸ್ತಿ, ಟ್ರಿಮ್ ಮದಿ ಅಂತಿಕೊಂಡು ಹೇಳ್ತಿದ್ದ, ಈಗ ಡ್ರಮ್ ಆಗಿ ಅಂತಿಕೊಂಡು ಹೇಳ್ತಾನ. ಅದಕ್ಕೆ ಟ್ರಿಮ್ನೆಸ್ ಮತ್ತು ಡ್ರಮ್ನೆಸ್ ಹೋಗಿ ಟ್ರಿಮ್ನೆಸ್ ಮಾಡ್ಕೊಂಡಾಗ ಏನು ಮಾಡ್ಬೇಕಂತ ಇದು ಒಂದಕ್ಕೆ ಬರ್ತೀರಿ ನೀವು. ಇದು ಒಂದಕ್ಕೆ ಬರ್ತಾರೆ ಬಂದು ಕೇಳಕ್ಕಂತ. ಆದ್ರೆ ಪ್ರಜ್ಞೆ ಇಲ್ಲ. ಯಾಕೆ ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಸಿಕ್ಕಾಪಡ್ತಿರ್ತೀರಿ, ಕೆಲಸ ಮಾಡೋದಿಲ್ಲ. ಮತ್ತು ಏನಾಗಬೇಕದು? ಅದಕ್ಕೆ ಎಲ್ಲ ಕಡೆ ಬಂದು ಒಬ್ಬಕೊಂತ ಹೋಗ್ತೀರಿ, ಪುಗ್ಗ ಒಬ್ಬದಂಗೆ ಆಗ್ಲಿಕ್ಕೆ ಅನ್ನಿಸ್ತಾರೆ ಅಷ್ಟೇ. ಇದು ಒಂದು ಆತ ಕತೆ. ನಿಮಗೆ ಇಷ್ಟರ ಪ್ರಜ್ಞೆ ಬರಲಿ, ಅವ್ರಿಗೆ ಅಷ್ಟು ಪ್ರಜ್ಞೆ ಇತ್ತಲ್ಲ, ಇಷ್ಟರ ಪ್ರಜ್ಞೆ ಬಂತಪ್ಪ ಅಂದ್ರೆ ಹೆಂಗೆ ನಾವು ಕ್ಯಾಲರಿ ಹೆಚ್ಚು ಬಳಸಿದ್ರಪ್ಪ ಅಂತಂದ್ರೆ ನಮಗೆ ಅದು ಕರಗಿಸ್ಬೇಕು, ಬರ್ನ್ ಮಾಡ್ಕೋಬೇಕು ಅನ್ನೋ ನಮ್ಮ ಪ್ರಜ್ಞೆ ಬೇಕಾಗತ್ತ. ಹಂಗೆ ಈ ಪ್ರಶ್ನೆ ಬರ್ತದ. ಎಷ್ಟೋ ಮಂದಿ ಬಂದು ಹೆಂಗೆ ನನ್ನ ಆರೋಗ್ಯ ಕೆಟ್ಟೈತಿ, ಗ್ಯಾಸ್ ಆಗುತ್ತೆ, ಅಸಿಡಿಟಿ ಆಗುತ್ತೆ ಅಂತ ಬರ್ತಲ್ಲ, ಹೆಚ್ಚು ಕ್ಯಾಲರಿ ಆಹಾರ ತಿಂದಿದ್ದಕ್ಕೆ, ಅದು ಹೆಚ್ಚು ಆಹಾರ ತಿಂದಿದ್ದಕ್ಕೆ, ಅವಶ್ಯಕತೆಗಿಂತ ಮೀರಿ ಆಹಾರ ತಿಂದಿದ್ದಕ್ಕೆ. ಹಾಗೇನೆ